ಇನ್ನು ಮುಂದೆ ಇದ್ದವನು ನೀವು ಹೇಳಿದ ಕೆಲಸವನ್ನ ಮಾಡಲು ನಿರಾಕರಿಸ್ತಾನೆ. ಆದರೆ ನೀವು ಹೇಳ್ತೀರಾ, ಸರಿ ಈ ಕೆಲಸ ನಿನ್ನಿಂದ ಆಗಲ್ಲ, ಬೇಡ ಬಿಡು. ಅವನು ತಾನಾಗಿ ಅದನ್ನು ಮಾಡಲು ಮುಂದಾಗ್ತಾನೆ. ಇದು ಯಾವುದೋ ಮಾಂತ್ರಿಕ ವಿಧಿ ಅಲ್ಲ, ಇದು ಒಂದು ಮನೋವಿಜ್ಞಾನ ತಂತ್ರ. ಇದಕ್ಕೆ ಹೆಸರು ರಿವರ್ಸ್ ಸೈಕಾಲಜಿ. ಇವತ್ತು ನಾವಿಂದು ನೋಡೋಣ ರಿವರ್ಸ್ ಸೈಕಾಲಜಿ ಅಂದರೆ ಏನು, ಹೇಗೆ ಕಾರ್ಯನಿರ್ವಹಿಸ್ತದೆ, ಮಕ್ಕಳಿಂದ ಹಿಡಿದು ಬೇರೆಯವರ ಮೇಲೆ ಇದನ್ನು ಹೇಗೆ ಬಳಸಬಹುದು ಮತ್ತು ಎಷ್ಟು ಜಾಣ್ಮೆಯಿಂದ ಉಪಯೋಗಿಸಿದರೆ ಅದು ನಂಬಿಕೆಯನ್ನು ಗಿಡಮೂಲದಂತೆ ಬೆಳೆಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಮಗೆ ಹೆಚ್ಚು ಬುದ್ಧಿವಂತಿಕೆ ಬೇಕಾ ಅಥವಾ ಪರಿಣಾಮಕಾರಿಯಾದ ಸಂಬಂಧ ಬೇಕಾ? ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಮಾತುಗಳ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ರಿವರ್ಸ್ ಸೈಕಾಲಜಿ ಅಂದರೆ ಏನು? ಯಾರಾದರೂ ಏನಾದರೂ ಮಾಡಬೇಕು ಎಂಬ ನಿಮ್ಮ ಉದ್ದೇಶವಿದ್ದರೆ ನೀವು ನೇರವಾಗಿ ಇದನ್ನು ಮಾಡು ಎಂದು ಹೇಳುವುದಿಲ್ಲ. ಅದರ ಬದಲು ನೀವು ಅದನ್ನು ಮಾಡಬೇಡ ಎಂದು ಅಥವಾ ಅವರು ಅದನ್ನು ಮಾಡಲಾರರು ಎಂಬಂತೆ ಹೇಳ್ತೀರಿ. ಹೀಗಾಗಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಸ್ವತಂತ್ರ ಚಿಂತನ ಅಥವಾ ಆತ್ಮಸ್ಪರ್ಧೆ ಹುಟ್ಟುತ್ತೆ. ಅವರು ತಾವು ಇಚ್ಛಿಸಿದಂತೆ ತಾನಾಗಿಯೇ ಕೆಲಸ ಮಾಡಲು ಪ್ರೇರಿತರಾಗ್ತಾರೆ. ಇದಕ್ಕೆ ಸೈಕಾಲಜಿ ಅಂತ ಕರೀತಾರೆ. ಉದಾಹರಣೆಗೆ, ಒಬ್ಬ ಹುಡುಗ ಮೊಬೈಲ್ ತೆಗೆದು ಓದಬೇಕೆಂದು ನಿಮಗೆ ಅನಿಸಿತು. ಆದರೆ ನೀವು ಹೇಳಿದ್ರೆ, ಈ ಪಾಠ್ಯ ಅರ್ಥ ಮಾಡಿಕೊಳ್ಳೋದು ನಿನ್ನ ಮಟ್ಟದದು ಅಲ್ಲ, ಬೇಡ ಬಿಡು, ಬಿಟ್ಟು ಬಿಡು ಅಂತ. ಅವನೊಳಗೆ ತಕ್ಷಣ ಸವಾಲಿನ ಮನೋಭಾವ ಹುಟ್ಟುತ್ತದೆ. ನೋಡು, ನಾನೇ ಓದಿ ತೋರಿಸ್ತೀನಿ. ಇದು ರಿವರ್ಸ್ ಸೈಕಾಲಜಿ. ಇದು ಹೇಗೆ ಕೆಲಸ ಮಾಡುತ್ತೆ? ಮನುಷ್ಯನ ಮನಸ್ಸು ಬಹುಪಾಲು ನಾನಾಗಿರಬೇಕು ಎಂಬ ಇಚ್ಛೆಯಿಂದಲೇ ಚಾಲಿತವಾಗಿರುತ್ತದೆ. ನಾವೇ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನೋ ಮನೋಭಾವನೆ. ಒಬ್ಬನಿಗೆ ಇದನ್ನ ಮಾಡು ಅಂತ ಹೇಳಿದರೆ ಅವನು ಆತ್ಮರಕ್ಷಣಾತ್ಮಕವಾಗಿ ಪ್ರತಿಕ್ರಿಯಿಸ್ತಾನೆ. ಆದರೆ ನೀವು ತಿರುಗು ಮಾತಿನಲ್ಲಿ ಮಾತನಾಡಿದರೆ ಅವನು ತಾನಾಗಿಯೇ ಕೆಲಸವನ್ನು ಆರಿಸಿಕೊಳ್ತಾನೆ. ಹೀಗಾಗಿ ನೀವು ಬಯಸಿದ ಫಲ ಸಿಗುತ್ತೆ. ರಿವರ್ಸ್ ಸೈಕಾಲಜಿ ಅಂದರೆ ನಾವೇನು ಬಯಸುತ್ತಿದ್ದೇವೆ ಎಂಬುದನ್ನು ನೇರವಾಗಿ ಕೇಳದೆ ಅದಕ್ಕೆ ವಿರುದ್ಧವಾದ ಸಂದೇಶವನ್ನು ನೀಡುವುದು. ಅದು ವ್ಯಕ್ತಿಯೊಳಗಿನ ಆಂತರಿಕ ಇಚ್ಛೆಯನ್ನು ಉದ್ದೀಪಿಸುವ ಸಹಾಯವನ್ನು ಮಾಡುತ್ತದೆ. ರಿವರ್ಸ್ ಸೈಕಾಲಜಿ ಒಂದು ಚುಟುಕು ತಂತ್ರವಲ್ಲ, ಇದು ಮನುಷ್ಯನ ಮನಸ್ಸಿನ ಮೂಲ ಚಟುವಟಿಕೆಗೆ ನೇರವಾಗಿ ಸ್ಪಂದಿಸುವ ಒಂದು ಮನೋವಿಜ್ಞಾನಿ ತಂತ್ರ. ಇದು ಕೆಲಸ ಮಾಡುವುದು ರಿಯಾಕ್ಟೆನ್ಸ್ ಎಂಬ ಮನಸ್ಥಿತಿಯಿಂದ. ರಿಯಾಕ್ಟೆನ್ಸ್ ಅಂದರೆ ಯಾರಾದರೂ ನಮ್ಮ ಸ್ವಾತಂತ್ರ್ಯ ಕಸಿದುಕೊಳ್ಳಲು ಪ್ರಯತ್ನಿಸಿದರೆ ನಾವು ತಕ್ಷಣ ಬಂಡಾಯದ ರೀತಿಯಲ್ಲಿ ಪ್ರತಿಕ್ರಿಯಿಸುವ ಪ್ರಕ್ರಿಯೆ. ಹೆಚ್ಚು ಸರಳವಾಗಿ ಹೇಳುವುದಾದರೆ, ನಾವು ಯಾವಾಗಲೂ ನಮ್ಮ ನಿರ್ಧಾರವನ್ನು ತಾವೇ ತೆಗೆದುಕೊಳ್ಳಬೇಕು ಎನ್ನುತ್ತೇವೆ. ನಮ್ಮ ಮೇಲೆ ಒತ್ತಾಯವಾದರೆ ನಾವು ಅದರ ವಿರುದ್ಧ ಹೋಗುತ್ತೇವೆ. ಉದಾಹರಣೆಗೆ, ಒಬ್ಬ ಗೆಳೆಯನಿಗೆ ನೀವು ಹೇಳ್ತೀರಾ, ಈ ಕೆಲಸ ನಿನ್ನಿಂದ ಆಗಲ್ಲ, ಇನ್ನು ಬೇಡ, ಬಿಟ್ಟು ಬಿಡು. ಆ ಕ್ಷಣದಲ್ಲಿ ಅವನ ಒಳಗೆ ಒಂದು ಆಂತರಿಕ ಸವಾಲು ಹುಟ್ಟುತ್ತದೆ. ನಾನೇ ಮಾಡಿ ತೋರಿಸ್ತೀನಿ. ಅವನಿಗೆ ಅದು ಸಾಧ್ಯವೋ ಇಲ್ಲವೋ ಎಂಬುದಕ್ಕಿಂತ ನನ್ನಿಂದ ಆಗದು ಅಂದೆ ಎಂಬ ಮಾತು ಅವನ ಸ್ವಾಭಿಮಾನಕ್ಕೆ ಘಾಸಿ ಹೊಡೆಯುತ್ತದೆ. ಇಲ್ಲಿ ಆತನು ತಾನಾಗಿ ಆ ಕೆಲಸವನ್ನು ಆಯ್ದುಕೊಳ್ಳುತ್ತಾನೆ. ಅದರ ಪರಿಣಾಮ ನೀವು ಬಯಸಿದ ಕಾರ್ಯವೇ ಅಲ್ಲಿ ನಡೆಯುತ್ತದೆ. ಇದು ಹೇಗೆ ಸಾಧ್ಯವಾಗುತ್ತದೆ? ಯಾವಾಗ ನಾವು ಯಾರಿಗಾದರೂ ಒಂದು ನಿರ್ದಿಷ್ಟ ದಾರಿಯನ್ನು ಬಲವಂತವಾಗಿ ಒತ್ತಾಯಿಸುತ್ತೇವೆ, ಅವರು ತಮ್ಮ ಆತ್ಮಗೌರವ, ಆಯ್ಕೆ ಶಕ್ತಿ ಮತ್ತು ಸ್ವಾತಂತ್ರ್ಯ ರಕ್ಷಣೆಗೆ ಪ್ರತಿಕ್ರಿಯಿಸ್ತಾರೆ. ಆದರೆ ನೀವು ತಾವು ಬಯಸಿರುವುದನ್ನು ಬಿಟ್ಟುಕೊಟ್ಟ ಹಾಗೆ ಮಾತಾಡಿದರೆ ಅವರು ಅದನ್ನೇ ಮತ್ತೆ ಸ್ವತಂತ್ರ ಆಯ್ಕೆ ಅಂತ ನಿರ್ಧರಿಸಿ ಮಾಡಬಹುದು. ಈ ತಂತ್ರವನ್ನು ಸರಿಯಾದ ಸಂದರ್ಭದಲ್ಲಿ ಜಾಣ್ಮೆಯಿಂದ ಉಪಯೋಗಿಸಿದರೆ ಮನಸ್ಸಿನ ಒಳಗೆ ಬದಲಾವಣೆ ತರುವುದರಲ್ಲಿ ಅತಿ ಶಕ್ತಿಶಾಲಿ ಆಯುಧವಾಗಬಹುದು. ಇನ್ನು ಮುಂದೆ ಮಕ್ಕಳ ಮೇಲೆ ರಿವರ್ಸ್ ಸೈಕಾಲಜಿ ಹೇಗೆ ಕೆಲಸ ಮಾಡುತ್ತೆ? ಮಕ್ಕಳು ಯಾವಾಗಲೂ ಕೇಳಿದಂತೆ ನಡೆಯೋದಿಲ್ಲ. ನೀವೇನು ಹೇಳಿದರೆ ಕೆಲವೊಮ್ಮೆ ಅವರು ಅದರ ವಿರುದ್ಧವಾಗಿ ನಡೆಯುತ್ತಾರೆ. ಇದು ಅಂಗು ಅಥವಾ ಪಾಠವಲ್ಲ, ಅವರಲ್ಲಿ ಬೆಳೆಯುತ್ತಿರುವ ಸ್ವತಂತ್ರ ಮನಸ್ಸಿನ ಪ್ರಕ್ರಿಯೆ. ಮಕ್ಕಳಿಗೆ ಯಾವಾಗ ಸ್ವತಂತ್ರತೆಯ ಭಾವನೆ ಬರುತ್ತದೆ, ಅವರು ತಾವು ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವಂತರಾಗ್ತಾರೆ. ಅದನ್ನೇ ನಾವು ಬಲವಂತದಿಂದ ಹತ್ತಿಕ್ಕಲು ಹೋಗಿದರೆ ಅವರು ತಕ್ಷಣ ಮಾಡೋದಿಲ್ಲ ಅನ್ನೋದನ್ನು ತಮ್ಮ ಆಯ್ಕೆಯಂತೆ ಕಂಡುಕೊಳ್ತಾರೆ. ಅದಕ್ಕಾಗಿ ರಿವರ್ಸ್ ಸೈಕಾಲಜಿ ಮಕ್ಕಳಿಗೆ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಉದಾಹರಣೆಗೆ, ನೀವು ನಿಮ್ಮ ಮಗುವಿಗೆ ತರಕಾರಿ ತಿನ್ನು ಎನ್ನುತ್ತೀರಿ, ಅದು ತಿನ್ನೋದಿಲ್ಲ. ಆದರೆ ನೀವು ಹೇಳಿದರೆ, ಈ ತರಕಾರಿ ನೀನು ತಿನ್ನೋಲ್ಲ ಅಲ್ವಾ, ಸರಿ ಬಿಡು, ನನಗೆ ತುಂಬ ಇಷ್ಟ, ನಾನು ತಿಂತೀನಿ. ಅವನು ತಾನಾಗಿಯೇ ಬರ್ಬೋದು, ಇಲ್ಲಪ್ಪ ನಾನು ತಿನ್ನುತ್ತೀನಿ ಅಂತ. ಅವನಿಗೆ ಅದನ್ನು ತಿನ್ನೋದು ಸ್ವಂತ ಆಯ್ಕೆ ಆಗಿಬಿಡುತ್ತೆ. ಇಲ್ಲಿ ನಿಮ್ಮ ಉದ್ದೇಶವು ನೆರವೇರಿದೆ, ಅವನಿಗೆ ಬಲವಂತವಾದ ಭಾವನೆಯೂ ಕೂಡ ಇಲ್ಲ. ಇಲ್ಲಿ ಇನ್ನೊಂದು ಉದಾಹರಣೆ, ತಮ್ಮ ಹೆಣ್ಣು ಮಕ್ಕಳು ಆಟವಾಡಲು ಇಷ್ಟಪಡುವುದಿಲ್ಲ ಎಂದರೆ ನೀವು ಹೇಳಿ, ಈ ಆಟ ಚಿಕ್ಕವರಿಗೆ, ನೀನು ಈಗ ದೊಡ್ಡವಳಾಗಿ ಹೋಗಿದ್ದೆ, ಅವಳು ತಾನು ಇನ್ನೂ ಆಟ ಆಡಬಲ್ಲವಳೆ ಎಂಬ ತೀವ್ರ ಆಸಕ್ತಿಯಿಂದ ಆಟವಾಡಲು ಬರ್ತಾಳೆ. ಇಲ್ಲಿ ಹೃದಯಸ್ತಮನೋ ತಂತ್ರ ಇರುತ್ತದೆ, ತಪ್ಪಿಲ್ಲದ ಪ್ರೇರಣೆ. ಮಕ್ಕಳಿಗೆ ನಾವು ಬೆದರಿಸಿ ಬಲವಂತದಿಂದ ಅಥವಾ ಗಟ್ಟಿಯಾಗಿ ಹೇಳಿದರೆ ಅವರು ಅದನ್ನು ವಿರೋಧಿಸ್ತಾರೆ ಅಥವಾ ಬೇಸರದಿಂದ ಕೇಳ್ತಾರೆ. ಆದರೆ ಅವರ ಆತ್ಮಗೌರವ ಉಳಿಸಿಕೊಂಡು ತಾವು ತೀರ್ಮಾನ ಮಾಡಿದಂತಾಗಿ ತೋರಿಸಿದರೆ ಅವರು ಹೆಚ್ಚು ಸ್ಪಂದಿಸುತ್ತಾರೆ. ಇನ್ನು ಮುಂದೆ ಈ ತಂತ್ರ ಯಾರ ಮೇಲೆ ಕೆಲಸ ಮಾಡುತ್ತೆ, ಯಾರ ಮೇಲೆ ಕೆಲಸ ಮಾಡೋದಿಲ್ಲ? ನೀವು ಈಗ ಇಲ್ಲಿಯವರೆಗೆ ತಿಳಿದುಕೊಂಡಂತೆ ರಿವರ್ಸ್ ಸೈಕಾಲಜಿ ಒಂದು ಜಾಣತಂತ್ರ. ಇದು ಕೆಲವೊಮ್ಮೆ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಆದರೆ ಒಂದು ಪ್ರಶ್ನೆ, ಇದು ಎಲ್ಲರ ಮೇಲೂ ಕೆಲಸ ಮಾಡುತ್ತದೆ? ಆದರೆ ಉತ್ತರ ಇಲ್ಲ. ಈ ತಂತ್ರವು ವಿಶೇಷವಾಗಿ ಕಾರ್ಯನಿರ್ವಹಿಸುವುದು ಯಾರ ಮೇಲೆ ಗೊತ್ತಾ?
ಪ್ರತಿಕ್ರಿಯಾಶೀಲ ವ್ಯಕ್ತಿಗಳು, ರಿಯಾಕ್ಟಿವ್ ಪರ್ಸನಾಲಿಟಿ ಯಾರೆಲ್ಲ ಹೊಂದಿರ್ತಾರೆ ಅಂಥವರ ಮೇಲೆ ಈ ತಂತ್ರ ಉಪಯೋಗಿಸಬಹುದು. ಆಮೇಲೆ ಸ್ಪರ್ಧಾತ್ಮಕ ವ್ಯಕ್ತಿತ್ವ ಹೊಂದಿರುವವರ ಮೇಲೆ ಈ ತಂತ್ರ ಉಪಯೋಗಿಸ್ಬೋದು. ಮಕ್ಕಳಂತೆ ತಕ್ಷಣ ಸ್ಪಂದನೆ ತೋರಿಸುವವರ ಮೇಲೆ ಈ ಒಂದು ಸೈಕಾಲಜಿ ಫ್ಯಾಕ್ಟ್ ಅಥವಾ ಈ ಒಂದು ತಂತ್ರವನ್ನು ಉಪಯೋಗಿಸಬಹುದು. ತಮ್ಮ ಮೇಲೆ ನಂಬಿಕೆ ಇರುವವರು ಆದರೆ ಇನ್ನೊಬ್ಬರ ಅಭಿಪ್ರಾಯಕ್ಕೂ ಸ್ಪಂದಿಸುವವರು, ಇವರ ಮೇಲೂ ಕೂಡ ಇದನ್ನು ಉಪಯೋಗಿಸಬಹುದು. ಇದರಲ್ಲಿ ಅವರು ನೀನು ಮಾಡಲಾರೆಯಾ ಎಂಬ ಮಾತಿಗೆ ಸ್ಪರ್ಧಾತ್ಮಕ ಸ್ಪಂದನೆ ನೀಡ್ತಾರೆ. ಏನು ನಾನೇ ಮಾಡ್ತೀನಿ ನೋಡು ಎಂಬ ಭಾವನೆ ಬರುತ್ತೆ. ಆದರೆ ಯಾರ ಮೇಲೆ ಇದು ಕೆಲಸ ಮಾಡೋದಿಲ್ಲ. ಅತಿ ತಾತ್ವಿಕ ವ್ಯಕ್ತಿಗಳು, ಹೈಲಿ ಅನಾಲಿಟಿಕಲ್ ಮೈಂಡ್ಸ್, ಅವರು ನಿಮ್ಮ ನಿಜ ಉದ್ದೇಶವನ್ನು ಪತ್ತೆ ಹಚ್ತಾರೆ, ಹಾಗೆ ಕೇಳ್ತಾರೆ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ಅಥವಾ ಈ ಒಂದು ಫ್ಯಾಕ್ಟ್ ಅಥವಾ ಈ ಒಂದು ಸೈಕಾಲಜಿ ಅವರ ಮೇಲೆ ಪ್ರಯೋಗ ಮಾಡೋಕ್ಕಾಗೋದಿಲ್ಲ. ನೀನು ನಾನೇ ಮಾಡಬೇಕು ಅಂತ ಕೇಳಲು ತಂತ್ರ ಹುಡ್ತೀಯಾ? ಇಲ್ಲಿ ತಂತ್ರವನ್ನೇ ಶಂಕೆಗೊಳಿಸ್ತಾರೆ. ಇನ್ನು ಎರಡನೆಯದು, ತೀವ್ರ ವಿಶ್ವಾಸ ಹೊಂದಿರುವವರು. ಅವರಿಗೆ ಯಾರನ್ನಾದರೂ ಮೆಚ್ಚಿಸಲು ಒತ್ತಡಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಅವರು ತಾವೇ ತೀರ್ಮಾನಿಸುತ್ತಾರೆ ನಿಮ್ಮ ತಂತ್ರ ಇಲ್ಲಿಯೇ ಮುರಿಯುತ್ತದೆ ಅಂತ. ಇನ್ನು ಮೂರನೇದು, ಜಾಣತನೆಯಿಂದ ಪೂರಿತ ವ್ಯಕ್ತಿಗಳು, ಎಮೋಷನಲಿ ಇಂಟೆಲಿಜೆಂಟ್ ಇಂಡಿವಿಜುವಲ್ಸ್. ಅವರು ತಮ್ಮ ಮನಸ್ಸಿನಲ್ಲೇ ತಾಳ್ಮೆಯಿಂದ ಆಲೋಚಿಸ್ತಾರೆ. ಹೆಚ್ಚಾಗಿ ನಿಮ್ಮ ತಂತ್ರದ ಬದಲಿಗೆ ನೇರವಾದ ಪ್ರಾಮಾಣಿಕ ಸಂಭಾಷಣೆ ಹೆಚ್ಚು ಪರಿಣಾಮಕಾರಿಯಾಗಬಹುದು. ಉದಾಹರಣೆ ನೋಡಿ, ನೀವು ಒಬ್ಬ ಸ್ನೇಹಿತನಿಗೆ ಹೇಳ್ತೀರಿ, ಈ ಕೆಲಸ ನಿನ್ನಿಂದ ಆಗಲ್ಲ, ಬಿಟ್ಟು ಬಿಡು. ಆತನಿಗೆ ನೀವು ಏನೈಸ್ತೀರೋ ಎಂಬ ಭಾವನೆ ಹುಟ್ಟಬಹುದು. ಅವನ ಮನಸ್ಸು ತಕ್ಷಣ ಮುಚ್ಚಿಕೊಳ್ಳಬಹುದು. ಅವನ ಮೇಲೆ ಪರಿಣಾಮ ಬರುವ ಬದಲು ಸಂಬಂಧವೇ ಹಾಳಾಗಬಹುದು. ರಿವರ್ಸ್ ಸೈಕಾಲಜಿ ಯಶಸ್ವಿಯಾಗಿ ಬಳಸಬೇಕಾದರೆ ಮೊದಲು ವ್ಯಕ್ತಿಯ ವೈಖರಿಯನ್ನು ಹಳೆಯಬೇಕು. ಯಾವ ತಂತ್ರ ಯಾವ ವ್ಯಕ್ತಿತ್ವದ ಮೇಲೆ ಕೆಲಸ ಮಾಡುತ್ತೆ ಎಂಬುದನ್ನು ನಾವು ಕಲಿಯಬೇಕು. ಅರ್ಥಪೂರ್ಣ ಅನುಭವದೊಂದಿಗೆ ಸ್ಪಷ್ಟ ಮನಸ್ಥಿತಿಯವರಿಗೆ ನೇರ ಸಂಭಾಷಣೆಯೇ ಇದು ಉತ್ತಮ. ಹಾಗೆ ತಂತ್ರಕ್ಕಿಂತ ಮುಂಚೆ ಮಾನವೀಯತೆಯು ಕೂಡ ಮುಖ್ಯ. ರಿವರ್ಸ್ ಸೈಕಾಲಜಿ ಶಕ್ತಿಶಾಲಿ ಆಯುಧವಾಗಬಹುದು, ಆದರೆ ಅದು ಎಲ್ಲರ ಮೇಲೆ ಕೆಲಸ ಮಾಡುತ್ತೆ ಅಂತ ಅಂದರೆ ಅದು ತಪ್ಪು ಊಹೆ ಆಗಿದೆ. ಇನ್ನು ನೆಕ್ಸ್ಟ್, ಈ ತಂತ್ರವನ್ನು ಬಳಸುವಾಗ ಹೇಗೆ ಎಚ್ಚರಿಕೆಯಾಗಿ ಇರಬೇಕು. ರಿವರ್ಸ್ ಸೈಕಾಲಜಿ ಒಂದು ಬುದ್ಧಿವಂತಿಕೆಯ ಯುಕ್ತ ತಂತ್ರ, ಆದರೆ ಇದರ ಬಳಕೆ ಕೂಡ ಜವಾಬ್ದಾರಿಯುತವಾಗಿರಬೇಕು. ತಂತ್ರವನ್ನು ಬಳಸುವುದು ಕಲೆಯಂತಿದೆ, ಆದರೆ ಅದು ಮನುಷ್ಯರನ್ನು ನಿಯಂತ್ರಿಸುವ ಹಕ್ಕಲ್ಲ. ಎಚ್ಚರಿಕೆ ಒಂದು, ನಂಬಿಕೆ ಹಾನಿ. ನೀವು ಯಾರ ಮೇಲಾದರೂ ಈ ತಂತ್ರವನ್ನು ಮರುಮರು ಬಳಸಿದರೆ ಅವರು ಒಂದು ದಿನ ಕೇಳ್ತಾರೆ, ಈ ವ್ಯಕ್ತಿ ಯಾವಾಗ ನಿಜ ಮಾತಾಡ್ತಾರೆ, ಯಾವಾಗ ಆಟ ಆಡ್ತಾರೆ, ಅವರಲ್ಲಿ ನಿಮಗಿಲ್ಲದ ನಂಬಿಕೆ ಹುಟ್ಟಬಹುದು. ಈ ತಂತ್ರ ನಿಜವಾದ ಸಂಬಂಧಗಳಿಗೆ ಧಕ್ಕೆ ಮೂಡಬಹುದು. ಇನ್ನು ಎಚ್ಚರಿಕೆ ಎರಡು, ಇದು ಮೋಸದ ಉಪಾಯ ಆಗಬಾರದು. ತಾವು ಬಯಸಿರುವುದನ್ನು ಪಡೆದುಕೊಳ್ಳಲು ನಿಮ್ಮ ಮಾತುಗಳ ಹಿಂದೆ ದ್ವಂದ್ವಾರ್ಥ ಉಂಟು ಮಾಡಬಹುದು. ಇದು ಮೋಸದ ಒಂದು ರೂಪವಾಗಬಹುದು. ತೀರ ಸಣ್ಣದಾಗಿ ಕಾಣಿಸಿಕೊಂಡ್ರೂ ಇದು ಯಾರದಾದರೊಬ್ಬರು ಆತ್ಮಗೌರವವನ್ನು ದೋಷಗೊಳಿಸಬಹುದು. ಎಚ್ಚರಿಕೆ 3, ಅತಿಯಾದ ಉಪಯೋಗ ಆತ್ಮಸಂಕೋಚ. ನೀವು ಮಕ್ಕಳ ಮೇಲೆ ಅಥವಾ ನಿಮ್ಮ ಹತ್ತಿರದವರ ಮೇಲೆ ಇದನ್ನು ಅತಿಯಾಗಿ ಉಪಯೋಗಿಸಿದರೆ ಅವರು ಯಾವ ಮಾತಿಗೆ ನಂಬಿಕೆ ಇಡಬೇಕೆಂಬುದೇ ಗೊತ್ತಾಗದೆ ಬದುಕು ಕೆಡಬಹುದು. ತಾನಾಗಿಯೇ ಈ ನಿರ್ಧಾರ ತೆಗೆದುಕೊಂಡೇನಾ, ಇಲ್ಲ ಅವರ ತಂತ್ರಕ್ಕೆ ಬಿದ್ದೇನಾ, ಅದರ ಪರಿಣಾಮ ತಮ್ಮ ಮೇಲೆ ನಂಬಿಕೆ ಕಡಿಮೆ ಆಗಬಹುದು. ಇನ್ನು ಎಚ್ಚರಿಕೆ 4, ತಕ್ಷಣದ ಲಾಭ ದೀರ್ಘಕಾಲದ ಹಾನಿ. ಈ ತಂತ್ರದಿಂದ ಕೆಲವೊಮ್ಮೆ ನೀವು ತಕ್ಷಣ ಫಲ ಪಡೆಯಬಹುದು, ಆದರೆ ಒಂದು ದಿನ ಅವರು ಅರ್ಥ ಮಾಡಿಕೊಳ್ತಾರೆ, ಆಗ ನೀವು ಪಡೆಯುತ್ತೀರಿ ಅನುಭವವಿಲ್ಲದ ಗೆಲುವು, ನಷ್ಟವಾದ ಸಂಬಂಧ. ಹಾಗಾದರೆ ಹೇಗೆ ಉಪಯೋಗಿಸಬೇಕು? ಜಾಣ್ಮೆಯಿಂದ, ಪ್ರಾಮಾಣಿಕ ಉದ್ದೇಶದಿಂದ, ಆತ್ಮ ಸಂವಾದದ ಮನೋಭಾವದಿಂದ ಮತ್ತು ನಂಬಿಕೆಯ ಮಿತಿಯನ್ನು ಮೀರಿ ಹೋಗದಂತೆ. ರಿವರ್ಸ್ ಸೈಕಾಲಜಿ ಒಂದು ಉಪಯುಕ್ತ ತಂತ್ರ, ಆದರೆ ಅದು ಏಕಮಾತ್ರ ಮಾರ್ಗವಲ್ಲ ಮತ್ತು ಅದು ಮಾನಸಿಕ ಕೌಶಲ್ಯದ ಬದಲಿ ಆಗಲಾರದು. ಮಾತಿಗೆ ತೂಕ ಕೊಡಬೇಕು, ಆತ್ಮೀಯತೆಗೆ ಅರ್ಥವಿರಬೇಕು ಹಾಗೂ ಸಂಬಂಧಗಳಿಗೆ ನೈತಿಕತೆಗೆ ಬೆನ್ನು ತೋರಿಸಬಾರದು. ತಂತ್ರ ಜಾಣ್ಮೆಯಿಂದ ಉಪಯೋಗಿಸಿ, ಮನುಷ್ಯನನ್ನ ತಂತ್ರದಿಂದ ಗೆಲ್ಲಬಾರದು, ನಂಬಿಕೆಯಿಂದ ಗೆಲ್ಲಬೇಕು. ನೆಕ್ಸ್ಟ್, ಈ ಸೈಕಾಲಜಿಯನ್ನು ಎಲ್ಲೆಲ್ಲಿ ಯಶಸ್ವಿಯಾಗಿ ಉಪಯೋಗಿಸಬಹುದು ಎಂಬ ಒಂದು ನಿಖರವಾದ ಮಾಹಿತಿಯನ್ನು ನೋಡೋಣ. ಇಷ್ಟು ಹೊತ್ತಿಗೆ ನಮಗೆ ಗೊತ್ತಾಗಿದೆ ರಿವರ್ಸ್ ಸೈಕಾಲಜಿ ಒಂದು ಜಾಣತನದ ತಂತ್ರ, ಆದರೆ ನಿಜಕ್ಕೂ ಇದನ್ನು ಯಾವ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ಉಪಯೋಗಿಸಬಹುದು. ಇದು ಕೇವಲ ಮಕ್ಕಳ ಆಟವಲ್ಲ, ಇದು ಸಾಮಾನ್ಯ ಜೀವನದಿಂದ ಹಿಡಿದು ಸಂಬಂಧ, ಶಿಕ್ಷಣ, ಮಾರ್ಕೆಟಿಂಗ್ವರೆಗೆ ಎಲ್ಲೆಲ್ಲೂ ಪರಿಣಾಮ ಬೀರುತ್ತದೆ. ನಂಬರ್ 1, ಪೋಷಣೆಯಲ್ಲಿ ಮಕ್ಕಳ ಮೇಲೆ ಪೇರೆಂಟಿಂಗ್. ಮಕ್ಕಳು ಯಾವಾಗಲೂ ನೇರ ಸೂಚನೆಗೆ ಸ್ಪಂದಿಸುತ್ತಿಲ್ಲ. ಈಗ ಒಂದು ಉದಾಹರಣೆ ನೋಡಿ, ನೀನು ಈ ತರಕಾರಿ ತಿನ್ನೋದು ನಿನ್ನಿಂದ ಆಗಲ್ಲ ಅಲ್ವಾ? ಇಂಥ ತಿರುಗುಮಾತು ಕೇಳಿದಾಗ ಮಕ್ಕಳು ತಮ್ಮ ಗಟ್ಟಿ ಮನಸ್ಸು ತೋರಿಸಲು ಹಾಗೆ ತಾನಾಗಿಯೇ ತಿಂತಾರೆ. ಅರ್ಥ, ಮಗುವಿಗೆ ಆಯ್ಕೆ ಹಕ್ಕು ಕೊಟ್ಟಂತಾಗಿ ತೋರಿಸಿ ತಾನಾಗಿಯೇ ತೀರ್ಮಾನಿಸೋ ಹಾಗೆ ಮಾಡುವುದು. ಇನ್ನು ನಂಬರ್ 2, ಶಿಕ್ಷಣ ಕ್ಷೇತ್ರದಲ್ಲಿ ಎಜುಕೇಷನ್. ಕೆಲವೊಮ್ಮೆ ವಿದ್ಯಾರ್ಥಿಗಳು ಪಠ್ಯದಲ್ಲಿ ಆಸಕ್ತಿ ತೋರಿಸಲಿಕ್ಕೆ ಆಗೋದಿಲ್ಲ, ಆಗ ಶಿಕ್ಷಕರು ಬಳಕೆ ಮಾಡಬಹುದಾದ ತಂತ್ರ.
ಈ ಪ್ರಶ್ನೆ ಭಾಳ ಕಷ್ಟ, ನಿನ್ನ ಮಟ್ಟಕ್ಕೆ ಬರದಿರಬಹುದು. ಇದು ವಿದ್ಯಾರ್ಥಿಯೊಳಗಿನ ಸವಾಲು ಭಾವನೆಗೆ ಸ್ಪಂದಿಸಿ ಓದುವ ದಿಕ್ಕಿಗೆ ಓಡಿಸುತ್ತದೆ. ಅರ್ಥ, ಈ ತಂತ್ರ ಪಠ್ಯದ ಮೇಲೆ ಕೌತುಕ ಮತ್ತು ಸ್ಪರ್ಧಾತ್ಮಕ ಮನೋಭಾವ ಹುಟ್ಟುಹಾಕಬಹುದು. ಇನ್ನು ನಂಬರ್ 3, ಸಂಬಂಧಗಳಲ್ಲಿ ರಿಲೇಷನ್ಶಿಪ್. ಹೆಂಡತಿ, ಗಂಡ, ಗೆಳೆಯ, ಗೆಳತಿ, ಸಹೋದ್ಯೋಗಿಗಳ ನಡುವಿನ ಸಂಬಂಧಗಳಲ್ಲಿ ನೇರ ಬಲವಂತವಿಲ್ಲದೆ ತಿರುಗು ಮಾತುಗಳಿಂದ ಒಪ್ಪಿಗೆ ಪಡೆಯುವುದು. ಈ ಕೆಲಸ ನಿನ್ನ ಇಷ್ಟವಲ್ಲ, ನೀನು ಬೇಡ ಅಂದುಕೊಳ್ಳಬಹುದು. ಅವರು ಒಳಗಿರುವ ಕಾಳಜಿಯು ಪ್ರೀತಿಯು ತೋರಿಸುವ ಕಾರಣ ಅವರು ತಾನಾಗಿಯೇ ಸಹಕರಿಸ್ತಾರೆ. ಇನ್ನು ನಂಬರ್ 4, ಮಾರ್ಕೆಟಿಂಗ್ ಮತ್ತು ಜಾಹೀರಾತು ಕ್ಷೇತ್ರ. ಉತ್ಪನ್ನವನ್ನು ಹೆಚ್ಚು ಉಪಯೋಗಿಸೋದಕ್ಕಿಂತ ಕೆಲವೊಮ್ಮೆ ತಿರುಗು ಜಾಹೀರಾತು ಹೆಚ್ಚು ಕೆಲಸ ಮಾಡುತ್ತದೆ. ಈ ಕಾರು ಎಲ್ಲರಿಗಲ್ಲ, ಇದು ಮಾತ್ರ ಅಸಾಧಾರಣ ಆಯ್ಕೆ ಅವರಿಗೆ. ಇದು ಗ್ರಾಹಕರಲ್ಲಿ ವಿಶೇಷತೆಯ ಭಾವನೆ ಹುಟ್ಟಿಸಿ ಖರೀದಿಗೆ ಪ್ರೇರಣೆ ಕೊಡುತ್ತದೆ. ಅರ್ಥ, ಗ್ರಾಹಕರು ಸ್ಪೆಷಲ್ ಅನ್ನೋ ತಲೆಬಾಗಿ ತೋರಿಸುವ ತಂತ್ರ. ನನ್ನ ನಂಬರ್ 5, ರಾಜಕೀಯ ಮತ್ತು ಮನೋವೈಜ್ಞಾನಿಕ ವಾಗ್ಮಿತೆಯಲ್ಲಿ. ಪ್ರಭಾವಶಾಲಿ ನಾಯಕರು ಕೆಲವೊಮ್ಮೆ ತಮ್ಮ ಭಾಷಣಗಳಲ್ಲಿ ತಿರುಚಿದ ಮಾತುಗಳನ್ನು ಉಪಯೋಗಿಸ್ತಾರೆ. ನಾನು ಹೇಳಿದುದನ್ನು ನಂಬದಿದ್ದರೂ ನೀವು ನಿಮ್ಮ ನೈಜತೆ ನೋಡಿ ತೀರ್ಮಾನ ಮಾಡಿರಿ. ಇದು ಪ್ರೇಕ್ಷಕರ ಆತ್ಮಚಿಂತನೆಯನ್ನು ಪ್ರಚೋದಿಸುತ್ತದೆ. ರಿವರ್ಸ್ ಸೈಕಾಲಜಿ ಅನೇಕ ಕ್ಷೇತ್ರಗಳಲ್ಲಿ ಫಲದಾಯಕವಾಗಿ ಬಳಸಬಹುದಾದ ತಂತ್ರ. ಪೋಷಣೆಯಲ್ಲಿ ಪ್ರೀತಿಯಿಂದ, ಶಿಕ್ಷಣದಲ್ಲಿ ಸ್ಪರ್ಧಾತ್ಮಕವಾಗಿ, ಸಂಬಂಧಗಳಲ್ಲಿ ಸಂವೇದನಶೀಲವಾಗಿ, ಮಾರ್ಕೆಟಿಂಗ್ನಲ್ಲಿ ವಿಭಿನ್ನವಾಗಿ, ಸಂವಹನದಲ್ಲಿ ತಾತ್ವಿಕವಾಗಿ. ಆದರೆ ಪ್ರತಿಭಾವಂತ, ವಿನಯ ಮತ್ತು ಜವಾಬ್ದಾರಿಯುತ ಬಳಕೆ ಇಲ್ಲದೆ ಇದು ನಿಷ್ಫಲವಾಗಬಹುದು. ಪಾಠವೇನೆಂದರೆ, ಮಾತುಗಳಲ್ಲೇ ಮಂತ್ರವಿದೆ. ಆ ಮಾತು ತಿರುವಿನ ರೂಪದಲ್ಲಿದ್ದರೂ ಉದ್ದೇಶ ಬಂಗಾರದಂತಿರಬೇಕು. ನಾವು ಪ್ರತಿದಿನ ಜೀವನದಲ್ಲಿ ಮಾತುಗಳ ಮೂಲಕ ಪ್ರಭಾವ ಬೀರಲು ಯತ್ನಿಸುತ್ತಿದ್ದೇವೆ. ಆದರೆ ಕೆಲವೊಮ್ಮೆ ನೇರ ಮಾತಿಗಿಂತ ತಿರುಗು ಮಾತು, ರಿವರ್ಸ್ ಸೈಕಾಲಜಿ, ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದು ಒಂದು ತಂತ್ರವಷ್ಟೇ ಅಲ್ಲ, ಇದು ನಂಬಿಕೆ, ಬುದ್ಧಿವಂತಿಕೆ ಮತ್ತು ಸಂವೇದನೆಯ ಸಮತೋಲನ. ನೀವು ಈಗ ಕಲಿತಿರಬಹುದು ರಿವರ್ಸ್ ಸೈಕಾಲಜಿ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ಯಾರ ಮೇಲೆ ಉಪಯೋಗಿಸಬೇಕು, ಯಾರ ಮೇಲೆ ಬೇಡ, ಮತ್ತು ಎಲ್ಲೆಲ್ಲಿಗೆ ಯಶಸ್ವಿಯಾಗಿ ಉಪಯೋಗಿಸಬಹುದು. ಓಕೆ ಫ್ರೆಂಡ್ಸ್, ಇದು ರಿವರ್ಸ್ ಸೈಕಾಲಜಿ ಕುರಿತು ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.